ಸೊ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಗದ್ದೆ ಕಡೆ ಹೋಗ್ತಾಯಿದ್ದೀವಿ. ಬರ್ರಿ, ಅಲ್ಲಿ ನಮ್ಮ ತಾತ ಬರ್ತಾಯಿದ್ದಾರೆ. ಮದ ತಾತ ನೋಡಿ ಎತ್ತು ಬರ್ತಾಯಿದ್ದಾರೆ. ಒತ್ತುಬಿಟ್ಟು ಎಷ್ಟು ಕಷ್ಟ ಇದೆ ಜೀವನ ಅಂದರೆ, ಬಡವ್ರ ಜೀವನ ಅಂದರೆ ಸುಮ್ಮನೆ ಗಾಯ್ಸ್. ನೋಡಿ ಗೈಸ್ ಬರ್ರಿ, ಇವಾಗ ಗದ್ದೆಗೆ ತೋರಿಸ್ತೀನಿ ಗದ್ದೆ ಹೆಂಗೈತೆ ಅಂತ ನಮ್ಮದು. ಇಲ್ಲಿ ನೋಡಿ ಗೈಸ್, ನಾನು ನಮ್ಮ ಚಂದ್ರಮಾಮ ಇಬ್ಬರು ಹೆಂಗೆ ಹೋಗ್ತಾಯಿದ್ದೀವಿ. ಚಂದ್ರಮಾಮ ಗಾಡಿ ಓಡಿಸ್ತಾನೆ ನೋಡಿ, ಏನು ಸಕ್ಕತ್ತ ಹೊಡಿಸ್. ಇಲ್ಲಿ ನೋಡಿ ಗೈಸ್, ಕೆರೆ ಎಷ್ಟು ನೀರು ತುಂಬೈತೆ ಅಂದರೆ, ಇದು ತುಂಬಿ ಇನ್ನೇನೋ ಒಂದು 5-6 ವರ್ಷ ಆಯಿತು ಗೈಸ್, ಇನ್ನೂ ನೀರೇ ಖಾಲಿ ಆಗಿಲ್ಲ. ಇದು ತುಂಬಬೇಕು ಅಂತ ಎಷ್ಟು ಇದು ಮಾಡ್ತಿರೋ ಗೊತ್ತಾ ಗೈಸ್, ಫುಲ್ ಕಷ್ಟಪಡ್ತಾಯಿದ್ರು, ತುಂಬ್ತಾನೆ ಇರಲಿಲ್ಲ. ಈಗ ಒಂದು 5-6 ವರ್ಷದಿಂದ ಖಾಲಿನೇ ಆಯ್ತಾ ಇಲ್ಲ ಗೈಸ್, ನೀರು ಮಾತ್ರ ಫುಲ್ಲು ಬೇರೆ ಬೀಜರು ಎಲ್ರಿಗೂ. ಇದ್ರ ಒಳ್ಳೆ ಮೀನೆಲ್ಲ ಇದೆ ಗೈಸ್. ನೋಡಿ ಅದೇ ನಮ್ಮ ಗದ್ದೆ, ಅವ್ರು ಕಾಣಿಸ್ತಾವೆ ವೈಟು ಲೈನು, ಅದೇ ಗೈಸ್ ನಮ್ಮ ಚಂದ್ರಮಾಮ ಅವ್ರ ಗದ್ದೆ. ಇದೆಲ್ಲ ನಮ್ಮದೇ ಗದೆ, ಈ ಕಡೆ ಇರೋದೆಲ್ಲ ನಮ್ಮದೇ ಗದೆ. ಬರೀ ಹೋಗಿ ತೋರಿಸ್ತೀನಿ ಅಲ್ಲೇ. ಇಲ್ಲಿ ಟೆಂಪೋ ಹಂಗೆ ಫ್ಯಾಷನ್ ಮಾಡ್ಕೊ ಬರ್ತಾವನೆ ಅಣ್ಣ, ಸರಿ ಇಲ್ಲ ಗಾಯ್ಸ್. ಇಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಗಾಯ್ಸ್, ಮಳೆ ಬಂದಾಗೆಲ್ಲ ಫುಲ್ಲು ಭಾರಿ ಬಿದ್ದಾಗೋಗುತ್ತೆ ಗಾಯ್ಸ್. ಅಲ್ಲಿ ವೈಟ್ ಪಟ್ಟಿ ಹಾಕಿರೋದು, ಇಲ್ಲಿ SCP ಬಸ್ ಬರ್ತಾಯಿದೆ ನೋಡಿ. ನನ್ನ ಫ್ರೆಂಡ್ ಇದ್ದಾನೆ ಅಲ್ಲಿ ಒಳಗೆ, ಫ್ರೆಂಡು ಅಲ್ಲ ಅಣ್ಣ ಆಗಬೇಕು. ಅಣ್ಣ ಅಂದರೆ ಸ್ವಂತ ಅಣ್ಣ ಅಲ್ಲ, ಅಂದರೆ ಸುಮ್ಮನೆ ಬಸ್ ಪರಿಚಯ ಆಗಿರೋದು ಗೈಸ್ ಅವರು. ಆದ್ದರಿಂದ ಯಾವಾಗಲೂ ಮಾತಾಡಿಸ್ತಿರ್ತೀನಿ ಗೈಸ್ ಹೋದಾಗೆಲ್ಲ. ಇಲ್ಲಿ ಹಿಂಗೆ ಹೋಗಿ ಅಲ್ಲಿ ಟ್ಯಾಂಕಿ ಹತ್ರ ನುಕ್ಕೊಂಡು ಹೋಗ್ಬೇಕು ಇವಾಗ. ಬರ್ರಿ ಹೋಗೋದು ಇವಾಗ. ಇಲ್ಲಿ ಹಳ್ಳ ಕೊಳ್ಳ ಇದೆ ರೋಡ್ ಮಾತ್ರ ನೋಡೋದು, ಹಳ್ಳ ಕೊಳ್ಳ ಇದೆ ರೋಡು ಫುಲ್ಲು. ಹೋಗೋಕ್ಕೆ ಫೋನಲ್ಲಿ ಇಟ್ಬಿಟ್ಟನ ಅಂತ ಭಯ ಆಯ್ತೈತೆ ಗೈಸ್. ಆದರೂ ನೋಡೋದು ಬರ್ರಿ, ನಿಮಗೋಸ್ಕರ ಹೋಗ್ತಾಯಿದ್ದೀನಿ, ನಿಮಗೋಸ್ಕರ ಎಲ್ಲ ಡೆಡಿಕೇಶನ್ ಗಾಯ್ಸ್, ಡೆಡಿಕೇಶನ್. ನೀವು ನೋಡಿ ಸಪೋರ್ಟ್ ಮಾಡಿ. ನೋಡಿ ಗೈಸ್, ಇವಾಗ ಬಂದಿದ್ದೀವಿ ಗದ್ದೆ ಹತ್ರ. ನೋಡಿ ತೋರಿಸ್ತೀನಿ, ಹಿಡುತ್ತೀನಿ. ಇವಾಗ ಮುಳ್ಳನ್ನೆಲ್ಲ ಹಾಕ್ಬಿಟ್ಟವ್ರೆ, ಮುಳ್ಳು ಗೈಸ್. ಅದು ಯಾರು ಸೇಫ್ಟಿಗೆ ನುಗ್ಬಾರ್ದು ಅಂತ ಹೊಸಾಗಿ ತಂದು ಬಿಟ್ಬಿಡ್ತಾರೆ ಗೈಸ್, ಸರಿಯಲ್ಲ ಒಬ್ಬರು. ಇವಾಗ ಅದು ಎತ್ತಾಕ್ಬಿಟ್ಟು ನೋಡಲಿ ಚಂದ್ರಮಾಮ ಇವಾಗ ಎತ್ತಾಕ್ತಾನೆ ಅದನ್ನು. ಎತ್ತಾಕ್ತ ದೊಡ್ಡದೇ ಎತ್ತಾಕ್ತಾನೆ ಗೈಸ್. ಒಳ್ಳೆ ಕೆಲಸ, ಚಿಕ್ಕ ಮುಳ್ಳು ಎತ್ತಾಕ್ತವ್ರೆ. ವಾ ಹಂಗೆ ದಾಟೋಗ್ಬೇಕು, ನಾನು ಅಂಕಲ್ ಅದು ಆಗಲ್ವಪ್ಪ. ಆದರೂ ದಾಟೋಯ್ತೀನಿ ಗಾಯ್ಸ್, ನಿಮಗೋಸ್ಕರ ಡೆಡಿಕೇಶನ್ ಮಾಡಬೇಕಲ್ಲ ನಾನು ಎಲ್ಲನೂ. ಹೋಯ್ತೀನಿ ಗಾಯ್ಸ್, ಹೋಯ್ತೀನಿ ನಾನು ನಿಮಗೋಸ್ಕರನಾರು ಹೋಯ್ತೀನಿ. ಬರ್ರಿ ಇವಾಗ ಹೋಗೋದ ನೋಡಿ ಗಾಯ್ಸ್, ಬಂದ್ಬಿಟ್ಟೆ ದಾಟ್ಕೊಂಡು ಅಂತ ಅಲ್ಲವನೇ ಚಂದ್ರಮಾಮ. ಬರೀ ತೋರಿಸ್ತೀನಿ, ಏನು ಸಕ್ಕತ್ತಾಗೈತೆ ಗೊತ್ತಾ ಕಬ್ಬು. ಇವತ್ತುಬಿಟ್ಟು ಎಲ್ಲ ಮುರಿದೋಗೈತೆ ಗಾಯ್ಸ್, ಪೈರುಗಳು ಮುರಿದೋಗೈತೆ ಕಬ್ಬಂದು. ನೋಡಿ ಇಷ್ಟು ಕ್ಲೈಮೇಟ್ ಸಕ್ಕತ್ತಾಗೈತೆ ನೋಡಿ. ಅದು ಚಂದ್ರಮಾಮ ಏನೋ ಕೆಲಸ ಮಾಡ್ತಾಯಿದ್ದಾನೆ, ಬರ್ರಿ ಹೋಗೋದ ಈಗ ಅವನ ಹತ್ರ. ಏನೋ ಸಾಂಗ್ ಆಡ್ಕೊಂಡು ಬರೀ ಕೆಲಸ ಮಾಡ್ತಾನೆ ಗೈಸ್. ನೋಡತ್ತ ಯಾವ ಸಾಂಗು ಕೇಳೋದ, ಕೇಳ್ತೀನಿ ಹೇಳ್ತಾನೆ ವೀಡಿಯೋದಲ್ಲಿ ನಮ್ಮ ಚಂದ್ರಮಾಮ ನೋಡೋದ. ಬರ್ರಿ ಬನ್ನಿ ಜನರೇ, ಬನ್ನಿ. ನೋಡಿ ಇದು ಕಾಲುವೆದಾರಿ ನಡ್ಕೋದಕ್ಕೆ, ಗದ್ದೆಗಳಲ್ಲಿ ಹಂದಿಗಳು ಬಂದ್ಬಿಡುತ್ತೆ ಅಂತ. ಬರ್ರಿ ಇವಾಗ ಹೋಗಿ ತೋರಿಸ್ತೀನಿ ಒಳಗಡೆ, ಬರ್ರಿ. ಹಳ್ಳ ಕೊಳ್ಳೆ ಗೈಸ್, ನಡೆಯೋಕ್ಕಾಗಲ್ಲ, ಉತ್ಬಿಟ್ಟೈತಲ್ಲ. ಈಗ ತಾನೇ ತಾತ ಉತ್ಬಿಟ್ಟು ಹೋಗೈತೆ ನೋಡಿ, ಮುರಿದೋಗೈತೆ. ಇಲ್ಲೊಂದು ಹೊಸ ತೊಳಿತಲ್ಲ, ಅದರಿಂದ ಎಲ್ಲ ಮುರಿದು ಹೋಯ್ತೆ. ಇಲ್ಲಿ ಪೈಪ್ ನೀರು ಬರೋದಕ್ಕೆ, ನೀರು ಉಕ್ಕಿ ಬರುತ್ತೆ ಗಾಯ್ಸ್ ಈ ಥರದ ಪೈಪ್ಲಿ. ಬರ್ರಿ ನಮ್ಮ ಚಂದ್ರಮಾಮ ಮುಂದೆ ಹೋಯ್ತಾನೆ ನೋಡೋದು. ಸಾಂಗಿಂಗ್ನೆಲ್ಲ ಆಡ್ಕೊಂಡು ಹೋಯ್ತಾ ಇದ್ದಾನೆ ಅವ್ನು ಪಾಡ್ದವನು. ಡಾಟಾ ಬೇರೆ ಖಾಲಿ ಆಗೋಗಿದೆ ಗಾಯ್ಸ್. ಬರ್ರಿ ಈಗ ಚಂದ್ರಮಾಮನ ಹತ್ರನ ಕೇಳ್ಬಿಟ್ಟು 19 ರೂಪಾಯಿಗೆ ಹಾಕ್ಕೊಂಡ್ರೆ 1 GB ಡಾಟಾ ಹಾಕಿಸ್ಕೊತೀನಿ ಗೈಸ್. ಇವಾಗ ಚಂದ್ರಮಾಮನ ಹತ್ರನೇ ಅವನೇ ಹಾಕ್ಕೊಡ್ತಾನೆ ಗೈಸ್. ನಂಗೆ ಫೋನ್ ಕರೆನ್ಸಿ ಹಾಕೋದು ಅವನು ಗೈಸ್, ಅವನ ಹತ್ರನೇ ಹಾಕಿಸ್ಕೊತೀನಿ. ನಮ್ಮ ಚಂದ್ರಮಾಮ ಇರೋದೇನಕ್ಕೆ ಕರೆನ್ಸಿ ಹಾಕೋಕೆ ಜಾಯ್. ಅಲ್ಲಿ ನೋಡಿ ಗೈಸ್, ಅದೇ ಕರೆಂಟ್ ಮನೆ ಗೈಸ್, ಕರೆಂಟ್ ಉತ್ಪತ್ತಿ ಗದ್ದೆಗೆ ಮಾತ್ರ. ಅಲ್ಲಿಂದ ಮೋಟ್ರ್ ಆನ್ ಮಾಡಿದ್ರೆ ನೀರು ಬರುತ್ತೆ ಗೈಸ್. ಗೈಸ್ ಬರ್ರಿ ಗೈಸ್, ಹಿಂದೆಗಡೆ ಒಳ್ಳೆ ವಿಚಿತ್ರನೆಲ್ಲ ಬಿಟ್ಟುಬಿಟ್ಟವ್ರೆ ರೋಡಲ್ಲಿ. ಏನು ಸುಮ್ಮನೆ ನಡ್ಕೊಂಡೆ ಹೋಯ್ತಾ ನಮ್ಮ ಚಂದ್ರಮಾಮ. ಫುಲ್ಲು ಪೈರುಗಳೆಲ್ಲ ಕಿತ್ತಾಕ್ಬಿಟ್ಟೈತೆ ಗೈಸ್. ಅಲ್ಲಿ ಮಣ್ಣು ಇಂಟೆ ಎಲ್ಲ ಕಳೆ ಇರುತ್ತಲ್ಲ ಗೈಸ್, ಅದು ಉಂಟ್ಕೊಂಡ್ರೆ ಅದನ್ನು ತೆಗ್ದಾಕ್ತಾ ಇರೋದು ಗೈಸ್ ಸೈಡಿಂದ. ಇಲ್ಲಾಂದರೆ ಪೈರುಗಳ್ಗೇನಾರು ಆಗುತ್ತೆ ಅಂತ ಕಷ್ಟ ಗೈಸ್. ಎಷ್ಟು ಪ್ರೀತಿ ಇದೆ ನಮ್ಮ ಚಂದ್ರಮಾಮ ಗಿಡದ ಮೇಲೆ ತೋರಿಸೋದು. ಬರ್ರಿ
ಇಲ್ಲೂ ಹಂಗೆ ಆಗೋಗೈತೆ ಗೈಸ್ ಒಂದಷ್ಟು. ಅದನ್ನ ಚಂದ್ರಮಾಮನೇ ಸರಿ ಮಾಡಬೇಕು, ನಾನಂತೂ ಮಾಡಲ್ಲ, ಆದರೂ ಮಾಡ್ಬೇಕು ಗೈಸ್. ನೋಡಿ ಅಲ್ಲಿ ವೈಟು ಟವಲ್ ಗಿವಲ್ನೆಲ್ಲ ಕಟ್ಬಿಟ್ಟೈತೆ, ಯಾಕಂದರೆ ಹಂದಿ ಬಂದರೆ ಇಲ್ಲಿ ಯಾರು ಇದ್ದಾರೆ ಅಂದ್ಬಿಟ್ಟು ಬರಬಾರ್ದು ಅಂತ ಗೈಸ್. ನೋಡಿ ಏನು ಫೋನಲ್ಲಿ ಹಾಕ್ಕೊಡ್ತೀನಿ ಅಂತ ಹಾಕ್ಕೊಂಡ್ನಿಲ್ಲ, ಬರೀ ಇವಾಗ ಹೋಯ್ತಾ ಇದ್ದೀನಿ ಹಿಂದಕ್ಕೆ. ಹಿಂದೆಗಡೆ ಮಾತ್ರ ಕ್ಲೈಮೇಟು ಸಖತ್ತಾಗಿ ಕಾಣ್ತಾ ಇದೆ. ನಾನು ಹಿಂದೆ ನಡ್ಕೊಳ್ತಾಯಿದ್ದೆ ಫುಲ್ಲು ಜಿಮ್ ಬಾಡಿ ರೀತಿ ಜಂಪ್ ಮಾಡ್ಕೊಂಡು ಗೈಸ್. ಇವಾಗ ಬರೀ ದಾಟದ ಅಲ್ಲೋಗಿ ಪುನಃ ಇವಾಗ ದಾಟೋದೇ ಭಾರಿ ಕಷ್ಟ ಗೈಸ್. ಇಳಗೇನು ನೆಕ್ಕ ಬಂದ್ಬಿಟ್ಟೆ, ಇವಾಗ ದಾಟಬೇಕು ಬರ್ರಿ ನೋಡೋದ ಹೆಂಗೆ ದಾಟ್ತೀನಿ. ಅಥವಾ ಮುಳ್ಳು ಮೇಲೆ ಬಿದ್ದೈತೆ ಅಲ್ಲಿ, ಇವಾಗ ದಾಟ್ಬೇಕು ಬರ್ರಿ ಗೈಸ್. ಇವಾಗ ಇಲ್ಲಿ ಮುಳ್ಳು ನನ್ನ ಮೇಲೆ ಬಿದ್ದಿದ್ರೆ ಭಾರಿ ಕಷ್ಟ ಗೈಸ್, ನಾನೇ ಬಿದ್ದಿದ್ರೆ ಬರೀ ಇವಾಗ ದಾಟಬೇಕು. ಮುಳ್ಳು ಬರೀ ಚಂದ್ರಮಾಮ ಜಾಸ್ತಿಯಾಗಿ ಬರೀ ಗೊತ್ತಾಗಿಲ್ಲ. ದಾಟ್ಬಿಟ್ಟೆ ಗೈಸ್, ದಾಟ್ಬಿಟ್ಟಿದ್ದೀನಿ ನೋಡಿ ಬೇಕ್ರಿ ತೋರಿಸ್ತೀನಿ. ಅಲ್ಲಿ ಇವಾಗ ಚಂದ್ರಮಾಮ ಬರ್ತಾವನೆ ಸಾಂಗ್ ಹೇಳ್ತಾನೆ. ಅಲ್ಲಿ ಒಂದು ಪೈರು ಬೇರೆ ಕಿತ್ಕೊಬತ್ತವನೆ, ಕಬ್ಬೊಂದು ಏನೋ ಹಸುಗೇನೋ ಅಲ್ಲಿ ಕರ್ಕೋದ್ರಲ್ಲ ಗೈಸ್, ಅದೇ ಗೈಸ್ ಅವೆರಡೇ ಇರೋದು ಗೈಸ್. ಮೊದಲಿದ್ದು ಗೈಸ್ ಸುಮಾರು, ಇವಾಗಿಲ್ಲ ಗೈಸ್. ನೋಡಿ ಹೆಂಗೈತೆ ಗದೆ, ಹೆಂಗೆ ಸಕ್ಕತ್ತಾಗೈತೆ. ಇಲ್ಲಿ ಲೈಕ ಇನ್ನೂ ವಾಲಿಬಾಲ್ ಆಡ್ತಾನೆ ಅವ್ರೆ, ಕಾಣ್ತಾ ಇಲ್ಲ ಕತ್ಲೆ ಬೇರೆ. ಆದರೂ ಫುಲ್ಲು ಹಿಂದೆಗಡೆ ಆರಾಮ್ ಮೇಲೆ ಆರಾಮ್ ಮಾಡ್ಕೊಬರ್ತಾ ಇರೋದು ಟಿಪ್ಪರು. ಅಲ್ಲಿ ನೋಡಿ ಗೈಸ್ ಹಿಂದೆಗಡೆ ಹಾಸ್ಟೆಲು, ಬಾಯ್ಸ್ ಹಾಸ್ಟೆಲು ಗೈಸ್. ಇವಾಗ ಇಂಡಿಕೇಟ್ರ್ ಹಾಕ್ಬಿಟ್ಟು ಹೋಯ್ತಾ ಇರೋದು ಗೈಸ್. ನನ್ನ ಗದ್ದೆಯಲ್ಲಿ ಇಂಡಿಕೇಟ್ರ್ ತೋರಿಸ್ತಾ ಇರೋದು ಗೈಸ್. ಇವಾಗ ಕ್ರಾಸ್ ಮಾಡಿ ಅಲ್ಲಿ ನಮ್ಮ ರಾಣಿ ಇದ್ಲು ನೋಡಿ, ಕಾಣ್ತಾ ಅಲ್ಲಿ ಕಾಣಲೇ ಬಿಡಿ ಗೈಸ್, ಕತ್ಲೆ ಬರೆ. ಇಲ್ಲಿ ನಾನು ಫ್ಲ್ಯಾಶ್ ಆನ್ ಮಾಡಿರೋದಕ್ಕೆ ಚಂದ್ರಮಾಮ ಯಾನ ಆನ್ ಮಾಡಿದೆ ಅಂತ ಕೂತೈತೆ. ಇವಾಗ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ನಮ್ಮ ಹತ್ರ ಇವಾಗ ನಮ್ಮ ಸ್ಕೂಲು, ನನ್ನ ತಂಗಿ ಸ್ಕೂಲ್ ಹತ್ರ ಬಂದೆ. ಬಸ್ ಮಿಸ್ ಮಾಡ್ಕೊಂಬಿಟ್ಟವಳೆ. ಇದೇ ನಮ್ಮ ತಂಗಿ ಸ್ಕೂಲ್ ಅದು ನೋಡಿ. ಎಲ್ಲ ಬಸ್ಸಿಂದ ಇಳ್ಕೊಂಡು ಹೋಯ್ತಾ ಅವ್ರೆ.